ಆಗುವಷ್ಟು ಚಿರೋಟೆ ರವೆ ತೊಗೊಂಡಿದ್ದೀನಿ. ಚಿರೋಟೆ ರವೆ ಇಲ್ಲ ಅಂದರೆ ನೀವಿಲ್ಲಿ ಬಾಂಬೆ ರವೆ ಕೂಡ ತೊಗೋಬೋದು. ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಒಂದ್ಸಲ ತೊಳ್ಕೊಂಡು ಇದಕ್ಕೆ ನೀರು ಸೇರಿಸಿ ಇಡ್ತಿದ್ದೀನಿ ಸೈಡಿಗೆ. ಓಕೆ, ಇಲ್ಲಿ ಅದೇ ಕಪ್ಪಿಲಿ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. 1 ಕಪ್ ರವೆ ತೊಗೊಂಡ್ರೆ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೋಬೇಕಾಗುತ್ತೆ. ಇದು ಕೂಡ ಅಷ್ಟೇ ಕ್ಲೀನಾಗಿ ಒಂದ್ಸಲ ತೊಳ್ಕೊಂಡು ಮತ್ತೆ ಇದಕ್ಕೆ ನೀರು ಸೇರಿಸಿಡ್ತಿದ್ದೀನಿ ಮುಳುಗುವಷ್ಟು. ಇವಾಗ ಎರಡೂ ಸೇರಿಸಿ ಒಂದು 10 ನಿಮಿಷ ಆಗೋ ತನಕ ನೆನೆಯೋದಕ್ಕೆ ಬಿಟ್ಟಿದ್ದ. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂದರೆ ಜಸ್ಟ್ ಒಂದು 5 ನಿಮಿಷ ಬಿಟ್ಟರು ಭೀ ನಡೆಯುತ್ತೆ. ಇವಾಗ ಅವಲಕ್ಕಿ ಮತ್ತು ಈ ರವೆನ ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ಎರಡು ಒಟ್ಟಿಗೆ ಹಾಕೋಬೋದು ಈ ರೀತಿ. ಓಕೆ ನೋಡಿ, ಅದ್ರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಮೊಸರು ಸೇರಿಸ್ತಿದ್ದೀನಿ. ಮಜ್ಜಿಗೆ ಇದ್ದರೆ ಅದು ಕೂಡ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಇವಾಗ ಎಲ್ಲ ಸೇರಿಸಿ ಮಿಕ್ಸಿಯಲ್ಲಿ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. 1 ನಿಮಿಷ ಆಗೋ ತನಕ ನಾನು ಸ್ಮೂತಾಗಿ ರುಬ್ಕೊಂಡು ತೊಗೊಂಡಾಗಿದೆ. ನೀವು ನೋಡ್ತಿರ್ಬೋದು, ಜಾಸ್ತಿ ಗಟ್ಟಿ ಇರಬಾರ್ದು, ಇದೇ ರೀತಿಯಾಗಿರಬೇಕು. ನಾರ್ಮಲಾಗಿ ದೋಸೆ ಹಿಟ್ಟು ಮಾಡ್ಕೊತೇವಲ್ಲ ಅದೇ ರೀತಿಯಾಗಿರಬೇಕು. ಸೊ ರುಬ್ಬುವಾಗ ನೀರು ನಿಮಗೆ ಕಮ್ಮಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಓಕೆ, ಇವಾಗ ಕೊನೆಗೆ ಇದಕ್ಕೆ ಒಂದು ಸ್ವಲ್ಪನೇ ಅಥವಾ ಒಂದು 2 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಸೇರಿಸ್ತಿದ್ದೀನಿ. ಅಡುಗೆ ಸೋಡಾ ಹಾಕೋದ್ರಿಂದ ತುಂಬಾ ಸರಿಯಾಗಿ ಬರುತ್ತೆ ಮತ್ತು ಫ್ಲಫಿಯಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ. ನಿಮಗೆ ಅಡುಗೆ ಸೋಡಾ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಹಾಕೋಬೋದು, ಅಥವಾ ಒಂದು ಸ್ವಲ್ಪನೇ ಈನೋ ಆ್ಯಡ್ ಮಾಡ್ಕೋಬೋದು, ಇದರಲ್ಲಿ ನಡೆಯುತ್ತೆ. ಇವಾಗ ಇಲ್ಲಿ ನಾನು ದೋಸೆ ತವ ಇಟ್ಕೊಂಡಿನಿ. ಮೊದಲಿಗೆ ಈ ರೀತಿ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ತೊಗೊತಿದ್ದೀನಿ. ಇಲ್ಲಿ ದಿಢೀರಾಗಿ ಮಾಡ್ತೇವಲ್ವ, ಹೀಗಾಗಿ ಒಂದು ಸ್ವಲ್ಪ ಮೊಸರು ಮತ್ತು ಸೋಡಾ ಹಾಕಿದರೆ ಪರ್ಫೆಕ್ಟಾಗಿ ಬರುತ್ತೆ ಈ ರೆಸಿಪಿ. ಇವಾಗ ಏನಿಲ್ಲ, ಈ ರೀತಿ ಹಾಕೊಂಬೋದು ಅಷ್ಟೇ. ಆಟೋಮೆಟಿಕ್ಕಾಗಿ ತಾನೇ ಅದು ಎಲ್ಲ ಕಡೆಗೆ ಹರಡುತ್ತೆ. ಅದು ನೀವೇನು ಮಾಡೋದೇನು ಬೇಕಾಗಿಲ್ಲ. ಓಕೆ, 1 ಚಮಚ ಹಾಕೊಂಡಿನಿ ಅಷ್ಟೇ. ಲೈಟಾಗಿ ಚಮಚಲಿಂದ ಎಲ್ಲ ಕಡೆ ಮಾಡಿನ ಹಿಟ್ಟು. ಇವಾಗ ನೋಡಿ, ಇಲ್ಲಿ ನಾನು ವಿಡಿಯೋ ಸ್ಕಿಪ್ ಕೂಡ ಮಾಡ್ತಿಲ್ಲ, ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತೇಳಿ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಜೇನುಗೂಡು ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿ ತೂತಾಗಿ ಬರುತ್ತೆ ಇದು. ಇವಾಗ ಏನಿಲ್ಲ, ಇದಕ್ಕೆ 1 ನಿಮಿಷ ಆಗೋ ತನಕ ಈ ರೀತಿ ಮುಚ್ಚಿಡ್ತಿದ್ದೀನಿ. ಇಲ್ಲಿ ನಿಮಗೆ 2 ಕಡೆ ಬೇಕಿದ್ದರೆ 2 ಕಡೆ ಬೇಯಿಸ್ಕೋಬೋದು, ಇಲ್ಲ ಒಂದೇ ಕಡೆ ಬೇಕಂದರೆ ಒಂದೇ ಕಡೆ ಕೂಡ ನೀವು ಇಲ್ಲಿ ಬೇಯಿಸ್ಕೋಬೋದು. ಮೇಲಿನ ಲೇಯರ್ ಪೂರ್ತಿಯಾಗಿ ಬೆಂದಿರುತ್ತೆ, ನಾವು ಮುಚ್ಚಿ ಬೇಯಿಸ್ತೇವಲ್ವ, ಹೀಗಾಗಿ ಇವಾಗ ನಾನು 2 ಕಡೆ ಬೇಯಿಸೋದಿದೆ. ಹೀಗಾಗಿ ನಾನು ಮೇಲೆ 1 ಹನಿ ಎಣ್ಣೆನ ಈ ರೀತಿ ಬ್ರಷ್ಲಿಂದ ಹಚ್ಚಿ ಇದನ್ನು ಉಲ್ಟಾ ಹಾಕ್ತಿದ್ದೀನಿ. ವಾವ್ ನೋಡಿ, ಹಾಗೆಯೇ ತಿನ್ಬೇಕು ಅನ್ನಿಸ್ತಿದೆ, ಅಷ್ಟು ಸರಿಯಾಗಿ ಬಂದಿದೆ. ನಾನು ಕೆಳಗಡೆ ಕೂಡ ಬೇಯಿಸ್ಕೊಂಡು ತೊಗೊತಿದ್ದೀನಿ. ಕೆಳಗಡೆ ಕೂಡ ಜಸ್ಟ್ 1 ನಿಮಿಷ ಆಗೋ ತನಕ ಬೇಯಿಸ್ಕೊಂಡು ತೊಗೊತಿದ್ದೀನಿ. ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಈ ದೋಸೆ ಬೇಯೋದಕ್ಕೆ. ಓಕೆ ನೋಡಿ, ನಾನು ಕೆಳಗಡೆ ಕೂಡ 1 ನಿಮಿಷ ಆಗೋ ತನಕ ಬಿಟ್ಟಿದ್ದೆ. ಎಷ್ಟು ಸರಿಯಾಗಿ ಕಾಣ್ತಿದೆ, ಎಷ್ಟು ಸರಿಯಾಗಿ ಬಂದಿದೆ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ಜಸ್ಟ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಸಣ್ಣ ಪುಟ್ಟ ಹಸಿವಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತಾಗಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಂಥೇಳಿ. ತುಂಬ ರುಚಿಯಾಗಿರುತ್ತೆ ತಿನ್ನೋಕೆ ಕೂಡ. ನಾರ್ಮಲಾಗಿ ಕಾಯಿ ಚಟ್ನಿ, ಕೆಂಪು ಚಟ್ನಿ ಅಥವಾ ಹಸಿರು ಚಟ್ನಿ ಜೊತೆಗೆ ತಿನ್ಬೋದು, ಅಥವಾ ಏನೂ ಇಲ್ಲ ಅಂದರೆ ಟೊಮೆಟೊ ಕೆಚಪ್ ಇದ್ದರೆ ಅದ್ರ ಕೂಡ ನೀವು ಇದನ್ನು ತಿನ್ಬೋದು. ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ನೀವು ದಿಢೀರಾಗಿ ಮಾಡಿರೋದು ಅನ್ಸೋದಿಲ್ಲ, ಅಷ್ಟು ಸರಿಯಾಗಿ ಬರುತ್ತೆ ಈ ಸೆಟ್ ದೋಸೆ ರೆಸಿಪಿ. ಓಕೆ, ಥ್ಯಾಂಕ್ ಯು.